ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಯೂತ್ಸ್, ಅದರಲ್ಲೂ ಮೇಯ್ನಾಗಿ ಗರ್ಲ್ಸ್ ಆಗಿದ್ದಾರೆ ಅಥವಾ ವುಮೆನ್ಸ್ ಆಗಿರಬಹುದು, ಕೇಳುವಂತಹ ಪ್ರಶ್ನೆ ಏನು ಅಂತಂದರೆ, ಮೂಗ್ನತ್ ಏನಕ್ಕೆ ಚುಚ್ಚಿಸ್ಕೋಬೇಕು? ಮೂಗ್ನ ಚುಚ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ? ಸೊ ಮೂಗ್ನ ಚುಚ್ಚಿಸ್ಕೊಳೋದು ಫ್ಯಾಷನಬಲ್ಲ? ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ. ಆವಾಗ ಉತ್ತರ ಏನು ಹೇಳೋದು ಅಂತ ಅಂದ್ಬಿಟ್ಟೇ ಗೊತ್ತಾಗೋದಿಲ್ಲ. ಬಟ್ ಎಲ್ಲರಿಗೂ ಗೊತ್ತಿರೋದು ಹೆಣ್ಮಕ್ಳು ಮೂಗ್ನತ್ನ ಹಾಕೋಬೇಕು ಅಂತ ಅಂದ್ಬಿಟ್ಟು. ಇವತ್ತು ಅದಕ್ಕೆ ಕಾರಣ ಏನು, ಮೂಗ್ನತ್ನ ಏನಕ್ಕೆ ಹಾಕೋಬೇಕು ಅಂತ ನಮ್ಮ ಹಿರಿಕರು ಮಾಡಿದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಹೇಳಬೇಕಂತ ಅಂದರೆ, ನೀವು ಮೂಗ್ನತ್ನ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳೋದಾದರೆ, ನಿಮಗೆ ಸ್ಟ್ರೆಸ್ ಅನ್ನೋದು, ಮೇಯ್ನಾಗಿ ಫೀಮೇಲ್ಸ್ಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಅಥವಾ ನಿಮಗೆ ಆಂಗ್ಸೈಟಿ ಪ್ರಾಬ್ಲಮ್ಸ್ ಇದೆ, ಅಥವಾ ತುಂಬ ಬೇಗ ಟೆನ್ಷನ್ ಮಾಡ್ಕೊತೀರಾ, ಈ ಥರ ಎಲ್ಲ ಇಶ್ಯೂಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ಕಡಿಮೆ ಮಾಡೋದಕ್ಕೆ ಮೂಗ್ನತ್ತು ಸಹಾಯವನ್ನು ಮಾಡುತ್ತೆ. ಅಷ್ಟು ಮಾತ್ರ ಅಂತ ಅಲ್ಲ, ನೀವು ಆ್ಯಸ್ ಅ ರೀಪ್ರೊಡಕ್ಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೂ ಸಹ ಸಹಾಯವನ್ನು ಮಾಡೋದು ಯಾವುದು ಅಂತಂದರೆ ಮೂಗ್ನತ್ತು ಸಹಾಯವನ್ನು ಮಾಡುತ್ತೆ. ಇನ್ನೂ ಹೇಳಬೇಕು ಅಂತ ಅನ್ನೋದಾದರೆ, ಸ್ಪಿರಿಚುವಲಿ ನಮ್ಮನ್ನು ಆಕ್ಟಿವೇಟ್ ಮಾಡೋದಕ್ಕೂ ಸಹ ಮೂಗ್ನತ್ತು ಸಹಾಯ ಮಾಡುತ್ತೆ. ನಿಮಗೆ ಮೆನ್ಸ್ಟ್ರುವಲ್ ಟೈಮ್ನಲ್ಲಿ, ಮುಟ್ಟಿನ ಸಮಯದಲ್ಲಿ ತುಂಬಾ ಪೇಯ್ನ್ ಆಗ್ತಾ ಇರುವಂಥದ್ದು, ಆ ಟೈಮ್ನಲ್ಲಿ ಮೆಂಟಲಿ ಇಶ್ಯೂಸ್ ಆಗ್ತಾ ಇರುತ್ತೆ, ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುವಂಥದ್ದಾಗಿರ್ಬೋದು, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ತನ್ನ ಕಂಟ್ರೋಲ್ಗೆ ತಗೊಳ್ಳುವಂತಹ ಪವರ್ ಯಾವುದಕ್ಕಿದೆ ಅಂತ ಹೇಳೋದಾದರೆ ಮೂಗ್ನತ್ತಿಗಿದೆ ಅಂತ ಅಲ್ಲ. ಆ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನಲ್ಲಿ ಮೂಗ್ನತ್ತು ಹಾಕೊಳೋದ್ರಿಂದ ಅದ್ರ ಮೇಲೆ ಮೂಗ್ನತ್ನಿಂದ ಬೀಳುವಂತಹ ಪ್ರೆಷರ್ನಿಂದ ಏನಾಗುತ್ತೆ ಅಂತ ಅಂದರೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತಲ್ವ, ಆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ನ ಕಂಡುಕೋಬಹುದು ನೀವು. ನೆಕ್ಸ್ಟ್ ಬರುವಂತಹ ಕ್ವಶನ್ ಏನು ಅಂತಂದರೆ, ಮೂಗ್ನತ್ ಆಯಿತು ಮೇಡಮ್, ನೀವು ಹೇಳಿದ್ರಿ ಓಕೆ ಅಂತ ಹೇಳೋದಾದರೆ, ಯಾವ ಕಡೆ, ಲೆಫ್ಟ್ ಸೈಡಾ ಅಥವಾ ರೈಟ್ ಸೈಡಾ ಮೂಗ್ನತ್ನ ಚುಚ್ಚಿಸ್ಕೋಬೇಕು ನಾವು? ಇದು ಏನು ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟ್ ತಿಳ್ಕೋಬೇಕು ನೀವು, ನಿಮಗೆ ಲೆಫ್ಟ್ ಸೈಡ್ ಮೂಗು ಚುಚ್ಚಿಸೋದ್ರಿಂದ ಏನೇನೆಲ್ಲ ಲಾಭ ಇರುತ್ತೆ. ಎರಡೂ ಕಡೆ ಮೂಗ್ನ ಮೂಗ್ನ ಚುಚ್ಚಿಸ್ಕೊಳೋದ್ರಿಂದ ಲಾಭ ಇದೆ. ಸೊ ಲೆಫ್ಟ್ ಅಥವಾ ರೈಟ್ ಎರಡೂ ಕಡೆ ಅಂತಂದರೆ ಏನೇನೆಲ್ಲ ಲಾಭನ ನೀವು ಗಳಿಸ್ಕೋಬಹುದು ಅಂತ ಹೇಳೋದಾದರೆ, ನೀವು ಲೆಫ್ಟ್ ಸೈಡ್ ಮೂಗ್ನ ಚುಚ್ಚಿಸ್ಕೊಳೋದ್ರಿಂದ ನಿಮಗೆ ಅದು ಮೂನ್ ಜೊತೆ ಅಸೋಸಿಯೇಟ್ ಆಗಿದೆ ಅಂತ ಹೇಳಬಹುದು. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನೀವು ಮೆಂಟಲಿ ಏನಾದ್ರೂ ಸ್ಟ್ರೆಸ್ ಆಗ್ತಾ ಇದೆ ಅಂತಂದರೆ ಅದು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದಾಗಿರಬಹುದು. ಇನ್ನೂ ಹೇಳಬೇಕು ಅಂತ ಅಂದರೆ, ನಿಮ್ಮ ಥಾಟ್ಸ್ ಏನಿದೆ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಅಂದರೆ ನೀವು ಯೋಚನೆಗಳು ಏನಿರುತ್ತೆ ಅಂತಂದರೆ, ಆ ಯೋಚನೆಗಳು ಸ್ಟೇಬಲ್ಡ್ ಆಗಿರೋದಿಲ್ಲ. ಆ ಯೋಚನೆಗಳನ್ನು ಸ್ಟೇಬಲ್ಡ್ ಆಗಿ ತೊಗೊಂಬರೋದಕ್ಕೆ, ಫ್ಲಕ್ಚುಯೇಷನ್ ಇಲ್ಲದೆ ಇರೋ ಥರ ಮಾಡೋದಕ್ಕೂ ಸಹ ಲೆಫ್ಟ್ ಸೈಡ್ ನೀವು ಮೂಗ್ನತ್ನ ಚುಚ್ಚಿಸ್ಕೊಳೋದ್ರಿಂದ ಸಹಾಯವನ್ನು ಮಾಡುವಂಥದ್ದಾಗಿರಬಹುದು. ಇನ್ನೂ ಹೇಳ್ಬೇಕಂತಂದರೆ, ನಿಮಗೆ ಮೆಂಟಲಿ ಕ್ಲಾರಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ನೀವು ಎಮೋಷ್ನಲ್ಲಿ ನೀವು ಬ್ಯಾಲೆನ್ಸ್ಡ್ ಇಲ್ಲ ಅಂತಂದರೆ, ನಿಮ್ಮ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೂ ಸಹ ಸಹಾಯವನ್ನು ಮಾಡುತ್ತೆ ನೀವು ಲೆಫ್ಟ್ ಸೈಡ್ ಮೂಗ್ನತ್ನ ಚುಚ್ಚಿಸ್ಕೊಳೋದ್ರಿಂದ. ಹಾಗಾದರೆ ನೀವು ರೈಟ್ ಸೈಡ್ ಏನಾದರೂ ಮೂಗ್ನತ್ನ ಚುಚ್ಚಿಸ್ಕೊತಾ ಇದ್ದೀರಾ ಅಂತಂದರೆ ಏನೇನೆಲ್ಲ ಲಾಭಗಳಿರುತ್ತೆ ಅಂತ ಹೇಳೋದಾದರೆ, ನೀವು ತುಂಬಾ ಲೀಡರ್ಶಿಪ್ ಕ್ವಾಲಿಟಿನ ಹೊಂದೋದಕ್ಕೆ ಸಹಾಯವನ್ನು ಮಾಡುತ್ತೆ. ನೀವು ಯಾವುದೇ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನಿಮ್ಮ ಡಿಟರ್ಮಿನೇಷನ್ನ ಅಥವಾ ಫೋಕಸ್ಡ್ ಆಗಿರ್ತೀರಾ, ಕಾನ್ಸಂಟ್ರೇಷನ್ನ ಮಾಡ್ತೀರಾ ಅಂತ ಹೇಳಬಹುದು. ನೀವು ಲಾಜಿಕಲ್ ಥಿಂಕಿಂಗ್ನ ಮಾಡಿ ಒಂದು ಡಿಸಿಷನ್ನ ತೊಗೊತೀರಾ, ಎಮೋಷ್ನಲಿ ಅಲ್ಲ ಅಂತಲೂ ಸಹ ಹೇಳಬಹುದು. ಇನ್ನೂ ಹೇಳೋದಾದರೆ, ನೀವು ಬರೀ ಪ್ಲ್ಯಾನ್ ಮಾಡೋದಿಲ್ಲ, ಆ್ಯಕ್ಷನ್ನ ಮೂಲಕ ತೋರಿಸ್ಕೊಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಯಾವುದು ಅಂತ ಕೇಳೋದಾದರೆ, ನೀವು ರೈಟ್ ಸೈಡು ಮೂಗ್ನತ್ನ ಚುಚ್ಚಿಸೋದ್ರಿಂದ. ಸೊ ಈಗ ನೀವು ಡಿಸೈಡ್ ಮಾಡಬೇಕು, ನಾನು ಲೆಫ್ಟ್ ಸೈಡ್ ಚುಚ್ಚೋದ್ರಿಂದ ಏನೇನೆಲ್ಲ ಲಾಭ ಅಂತಲೂ ಹೇಳಿದ್ದೀನಿ, ರೈಟ್ ಸೈಡ್ ಚುಚ್ಚಿಸೋದ್ರಿಂದ ಏನೇನೆಲ್ಲ ಲಾಭ ಅಂತ ಹೇಳಿದ್ದೀನಿ. ಸೊ ಇವೆರಡರಲ್ಲಿ ಎರಡೂ ಕಡೆ ಯಾವ ಕಡೆ ಚುಚ್ಚಿಸ್ಕೊಂಡ್ರೂ ಲಾಭ ಅನ್ನೋದು ಇರುತ್ತೆ. ನಿಮಗೆ ಯಾವುದು ಸೂಕ್ತ ಅಥವಾ ನಿಮ್ಮ ಮನೆಯಲ್ಲಿ ಯಾವುದನ್ನ ಹೇಳ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನೀವು ಮೂಗ್ನ ಚುಚ್ಚಿಸ್ಕೊಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬಹಳ ಒಳ್ಳೆಯದು ಮೂಗ್ನತ್ತನ್ನು ಚುಚ್ಕೊಳೋದ್ರಿಂದ ಅಥವಾ ಮೂಗ್ನತ್ನ ಹಾಕ್ಕೊಳೋದ್ರಿಂದ. ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಮೇಯ್ನಾಗಿ ಹುಡುಗಿರ್ನಲ್ಲಿ. ಸೊ ಇವತ್ತು ಆ ಕನ್ಫ್ಯೂಷನ್ಸ್ ದೂರ ಆಗಿದೆ ಅಂತ ನಂಬಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಇದ್ರ ಮೇಲೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಿಮಗೆ ಸೈಂಟಿಫಿಕ್ ಆಗಬೇಕು, ಇನ್ನೂ ಸೈಂಟಿಫಿಕ್ ಆಗಿ ತಿಳ್ಕೋಬೇಕು ಅಂತ ಅನ್ನೋರಿದ್ರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ನೋದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.